ಒಂದೊಮ್ಮೆ ಭಗವಂತ ಶಿವನು ತನ್ನ ಪತ್ನಿಯಾದ ದೇವಿ ಶ್ರೀ ಪಾರ್ವತಿಯೊಂದಿಗೆ ಮಂದಾರ ಪರ್ವತದ ಮೇಲೆ ಒಂದು ಸುಂದರ ದಿನವನ್ನ ಕಳೆಯುತ್ತಿರಬೇಕಾದ್ರೆ ಒಂದು ತಮಾಷೆಯ ಕ್ಷಣದಲ್ಲಿ ಪಾರ್ವತಿ ದೇವಿಯು ತನ್ನ ಕೈಗಳಿಂದ ಶಿವನ 2 ಕಣ್ಣುಗಳನ್ನ ಮುಚ್ಚಿದ್ರು. ಇದರಿಂದಾಗಿ ಶಿವನಿಗೆ ಏನೂ ಕಾಣದೆ ಎಲ್ಲ ಕತ್ತಲೆಯಾಗಿರುವಂತೆ ಕಾಣುತ್ತೆ. ಮತ್ತೆ ದೇವಿ ಪಾರ್ವತಿಯ ಕೈಗಳಿಂದ ಬೆವರು ಸುರಿದು ಆ ಬೆವರು ನೆಲಕ್ಕೆ ಬಿದ್ದಾಗ ಆ ಬೆವರಿನಿಂದ ಒಂದು ಕುರುಡ ಕಪ್ಪು ಉಗ್ರ ಜೀವಿಯೊಂದು ಹುಟ್ಟಿ ಗರ್ಜಿಸಲು ಪ್ರಾರಂಭಿಸುತ್ತೆ. ಆಗ ಶಿವನು ದೇವಿ ಪಾರ್ವತಿಗೆ, ನೀನು ಏನು ಮಾಡುತ್ತಿರುವೆ? ಮೊದಲು ನನಗೆ ಕಾಣದಂತೆ ನನ್ನ ಕಣ್ಣುಗಳನ್ನು ಮುಚ್ಚಿ ನನ್ನನ್ನ ಹೆದರಿಸಲು ಪ್ರಯತ್ನಿಸುತ್ತಿರುವೆಯಾ ಅಂತ ಕೇಳ್ತಾನೆ. ಆಗ ದೇವಿ ಪಾರ್ವತಿ, ನಾನಲ್ಲ, ಎಲ್ಲಿಂದ ಬಂದಿದೆಯೋ ಇದ್ಯಾವುದೋ ಒಂದು ಜೀವಿ ಎಂದು ತನ್ನ 2 ಕೈಗಳನ್ನ ತೆರೆದಾಗ ಶಿವನು ಆ ಜೀವಿಯನ್ನ ನೋಡಿ, ಅದು ನಮ್ಮ ಮಗ. ನೀನು ನನ್ನ ಕಣ್ಣುಗಳನ್ನ ಮುಚ್ಚಿದಾಗ ನಿನ್ನ ಬೆವರ ಹನಿಯಿಂದ ಜನ್ಮ ಪಡೆದ ನಮ್ಮ ಪುತ್ರ ಅವನು. ಹಾಗೆ ನನ್ನ ಕಣ್ಣುಗಳು ಕತ್ತಲೆ ಇದ್ದಾಗ ಹುಟ್ಟಿರೋದ್ರಿಂದ ಅದು ಸ್ವತಃ ಕ್ರೂಡನಾಗಿರೋದ್ರಿಂದ ಇವನನ್ನ ಅಂಧಕ ಎಂದು ಕರೆಯಲಿ ಎಂದು ಶಿವನು ನಾಮಕರಣ ಮಾಡ್ತಾನೆ. ಅಂಧಕ ಹುಟ್ಟಿದಾಗ ಶಿವನು ಕುರುಡನಾಗಿದ್ರಿಂದ ಅಂಧಕನು ಕೂಡ ಕುರುಡನಾಗಿ ಜನಿಸ್ತಾನೆ. ಹೀಗೆ ಅಂಧಕನ ಜನನವಾಗುತ್ತೆ. ಹೀಗಿರುವಾಗ ಹಿರಣ್ಯಾಕ್ಷ ಎಂಬ ರಾಕ್ಷಸನಿಗೆ ಗಂಡು ಮಕ್ಕಳಿಲ್ಲದ ಕಾರಣ ಆತ ಗಂಡು ಮಗುವಿಗಾಗಿ ಶಿವನನ್ನ ಪ್ರಾರ್ಥನೆ ಮಾಡ್ತಿರ್ತಾನೆ. ಆಗ ಶಿವನು ಹಿರಣ್ಯಾಕ್ಷನಿಗೆ, ನೀನು ಗಂಡು ಮಗನನ್ನ ಪಡೆಯುವುದು ಅಸಾಧ್ಯ ಎಂದು ಹೇಳ್ತಾನೆ. ಅನಂತರ ಶಿವ ಮತ್ತು ದೇವಿ ಪಾರ್ವತಿ ಆ ಅಂಧಕನನ್ನ ರಾಕ್ಷಸ ಹಿರಣ್ಯಾಕ್ಷನಿಗೆ ನೀಡಲು ನಿರ್ಧಾರ ಮಾಡಿ ಅಂಧಕನನ್ನ ಹಿರಣ್ಯಾಕ್ಷನಿಗೆ ಕೊಡ್ತಾರೆ. ಆಗ ಹಿರಣ್ಯಾಕ್ಷ ಸಂತೋಷದಿಂದ ಅಂಧಕನಿಗೆ ಅಂಧಕಾಸುರ ಅಂತ ಮರುನಾಮಕರಣ ಮಾಡೋ ಮೂಲಕ ತನ್ನ ಸ್ವಂತ ಮಗನಂತೆ ಬೆಳೆಸ್ತಾನೆ. ಹೀಗಿರುವಂತ ಸಂದರ್ಭದಲ್ಲಿ ರಾಕ್ಷಸ ಹಿರಣ್ಯಾಕ್ಷ ದೇವಿ ಭೂದೇವಿಯನ್ನ ಪಾತಾಳ ಲೋಕಕ್ಕೆ ಅಪಹರಣ ಮಾಡಿಕೊಂಡು ಹೋಗಿರ್ತಾನೆ. ಆಗ ಭಗವಾನ್ ಶ್ರೀ ವಿಷ್ಣು ಹಂದಿಯ ರೂಪವನ್ನ ಧರಿಸಿ ಅಂದ್ರೆ ವರಾಹ ರೂಪವನ್ನ ತಾಳಿ ಪಾತಾಳ ಲೋಕಕ್ಕೆ ಹೋಗಿ ತನ್ನ ಸುದರ್ಶನ ಚಕ್ರದ ಮೂಲಕ ರಾಕ್ಷಸ ಹಿರಣ್ಯಾಕ್ಷನನ್ನ ಸಂಹಾರ ಮಾಡ್ತಾನೆ. ಮತ್ತೆ ಕೊನೆಗೆ ಬೆಳೆದ ಅಂಧಕಾಸುರನನ್ನ ಹಿರಣ್ಯಾಕ್ಷನ ರಾಜ್ಯದಲ್ಲಿ ರಾಜನಾಗಿ ಪಟ್ಟಾಭಿಷೇಕ ಮಾಡಲಾಗುತ್ತೆ. ಅಷ್ಟರಲ್ಲಿ ಆಗ್ಲೇ ಮತ್ತೆ ಈ ಕಡೆ ಹಿರಣ್ಯಾಕ್ಷನ ಸಹೋದರ ಹಿರಣ್ಯಕಶಿಪುವಿನ ಸಂಹಾರವನ್ನ ಕೂಡ ನರಸಿಂಹನ ಅವತಾರವನ್ನ ತಾಳಿ ಸ್ವತಃ ವಿಷ್ಣುವೇ ಮಾಡಿರ್ತಾನೆ. ಆಗ ಹಿರಣ್ಯಕಶಿಪುವಿನ ರಾಜ್ಯದಲ್ಲಿ ಪಟ್ಟಾಭಿಷೇಕಗೊಂಡು ಅವನ ಮಗ ಪ್ರಹ್ಲಾದ ಆಳ್ವಿಕೆ ಮಾಡ್ತಿರ್ತಾನೆ. ಹೀಗಿರುವಾಗ ಒಮ್ಮೆ ಪ್ರಹ್ಲಾದ ಮತ್ತು ಅವನ ಇತರ ಸೋದರ ಸಂಬಂಧಿಗಳು ಅಂಧಕನ ಬಳಿ ಹೋಗಿ, ನೀನು ಹುಟ್ಟು ಕುರುಡ, ನೀನು ನನ್ನ ಚಿಕ್ಕಪ್ಪನ ರಾಜ್ಯವನ್ನ ಹಿಡ್ಕೊಂಡು ಏನು ಮಾಡುವೆ, ಅದನ್ನ ನಮ್ಗೆ ಕೊಟ್ಬಿಡು ಅಂತ ಕೇಳ್ತಾರೆ. ಅದರಲ್ಲೂ ನಮ್ ಚಿಕ್ಕಪ್ಪ ಶಿವನಿಂದ ನಿನ್ನನ್ನ ಪಡೆಯೋ ಮೂಲಕ ತಪ್ಪು ಮಾಡಿದ್ರು ಎಂಬ ಮಾತುಗಳನ್ನ ಆಡಿ ರಾಜ್ಯ ಪಡೆದು ಹೊರಟೋಗ್ತಾರೆ. ಅದರ ನಂತರ ಆ ಅಸಹ್ಯ ಮಾತುಗಳಿಂದ ಅಂಧಕನಿಗೆ ತುಂಬಾ ನೋವುಂಟಾಗುತ್ತೆ. ಕೊನೆಗೆ ಅಂಧಕ ಕಾಡಿಗೆ ಹೋಗಿ ಬ್ರಹ್ಮನನ್ನ ಪ್ರಾರ್ಥಿಸಿ ತಪಸ್ಸು ಮಾಡಲು ಶುರು ಮಾಡ್ತಾನೆ. ಹೀಗೆ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ ಅಂಧಕನ ದೇಹ ಅಸ್ಥಿ ಪಂಜರವಾಗಲು ಶುರುವಾಗಿರುತ್ತೆ. ಆಗ ಭಗವಾನ್ ಶ್ರೀ ಬ್ರಹ್ಮದೇವ ಅಂಧಕನ ಮುಂದೆ ಪ್ರತ್ಯಕ್ಷನಾಗಿ, ಓ ಅಂಧಕ, ನಿನಗೆ ಏನು ವರಗಳು ಬೇಕೋ ಅದನ್ನ ಕೇಳಿಕೋ ಎಂದು ಹೇಳ್ತಾನೆ. ಆಗ ಅಂಧಕಾಸುರ, ಪ್ರಹ್ಲಾದ ಮತ್ತು ನನ್ನ ಇತರ ಸೋದರ ಸಂಬಂಧಿಗಳು ನನ್ನ ರಾಜ್ಯವನ್ನ ವಶಪಡಿಸಿಕೊಂಡಿದ್ದಾರೆ. ಅದರಿಂದ ದಯವಿಟ್ಟು ನನಗೆ ನೋಡಲು ಸಾಧ್ಯವಾಗುವಂತೆ ವರವನ್ನ ನೀಡಿ. ಹಾಗೆ ದೇವತೆಗಳು, ರಾಕ್ಷಸರು, ಮನುಷ್ಯರು ಮತ್ತೆ ಭಗವಾನ್ ವಿಷ್ಣುವಿನಿಂದಲೂ ಕೂಡ ನಾನು ಕೊಲ್ಲಲ್ಪಡದಂತೆ ವರವನ್ನ ನೀಡಿ ಬ್ರಹ್ಮದೇವ ಅಂತ ಕೇಳ್ತಾನೆ. ಇದರಿಂದಾಗಿ ಶ್ರೀ ಭಗವಾನ್ ಬ್ರಹ್ಮದೇವ ಗೊಂದಲಕ್ಕೆ ಸಿಕ್ಬೀಳ್ತಾನೆ. ಅರೆ, ಇಲ್ಲೊಬ್ಬ ಅಸುರ ಪರಮಾತ್ಮ ಶ್ರೀ ವಿಷ್ಣುವಿನಿಂದ ಕೂಡ ತನ್ನನ್ನ ಕೊಲ್ಲದಂತೆ ವರವನ್ನ ಕೇಳ್ತಿದ್ದಾನಲ್ಲ, ಇದು ಅವನನ್ನ ವಾಸ್ತವಿಕವಾಗಿ ಅಮರನನ್ನಾಗಿ ಮಾಡುತ್ತೆ ಅಂತ ತನ್ನ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ. ಆನಂತರ ಬ್ರಹ್ಮನು ಅಂಧಕನಿಗೆ, ನೀನು ಬೇಡಿದ್ದೆಲ್ಲವೂ ಸಾಧ್ಯ, ಆದ್ರೆ ಹುಟ್ಟಿದ ಎಲ್ಲಾ ಜೀವಿಗಳು ಸಾಯಲೇಬೇಕಲ್ಲವೇ, ನೀನು ಯಾವ ಸಂದರ್ಭದಲ್ಲಿ ಸಾಯುವೆ ಅಂತ ಕೇಳ್ತಾನೆ. ಆಗ ಅಂಧಕಾಸುರ, ನಾನು ಸಾಯಲೇಬೇಕಾದ್ರೆ ಅದು ಈ ಷರತ್ತುಗಳಡಿಯಲ್ಲಿ ಆಗ್ಲಿ. ನನಗೆ ತಾಯಿಯಂತಹ ಸುಂದರ ಮಹಿಳೆಯನ್ನ ನಾನು ಎಂದಾದ್ರೂ ಮದುವೆ ಆಗಲು ಬಯಸಿದ್ರೆ ಅದು ನನ್ನ ಮರಣದ ಸಮಯಕ್ಕೆ ಕಾರಣವಾಗ್ಲಿ ಎಂದು ಬ್ರಹ್ಮದೇವನಿಗೆ ಅಂಧಕ ಹೇಳ್ತಾನೆ. ಆಗ ಭಗವಾನ್ ಬ್ರಹ್ಮದೇವನು ಅಂಧಕನು ಕೇಳಿದ ಈ ಎಲ್ಲಾ ವರಗಳನ್ನ ನೀಡಿ ಮಾಯವಾಗ್ತಾನೆ. ಇದಾದ ನಂತರ ಅಂಧಕನು ತನ್ನ ರಾಜ್ಯಕ್ಕೆ ಮರಳಿ ಪ್ರಹ್ಲಾದನಿಂದ ತನ್ನ ರಾಜ್ಯವನ್ನ ಮರಳಿ ಪಡಿತಾನೆ. ಅಂದಾಗೆ ಈಗ ಅಂಧಕಾಸುರನಿಗೆ ಕಣ್ಣು ಕಾಣಿಸುತ್ತೆ ಎಂಬುದನ್ನ ನೆನಪಿಡಿ.
ಹಾಗೆ ಅಂಧಕಾಸುರನು ಬ್ರಹ್ಮನಿಂದ ವರಗಳನ್ನ ಪಡೆದು ಮಾಡಿದ ಮೊದಲ ಕೆಲಸವೇನೆಂದ್ರೆ ಅದು ಸ್ವರ್ಗಲೋಕವನ್ನ ಆಕ್ರಮಿಸಿಕೊಂಡು ಸ್ವರ್ಗದ ಅಧಿಪತಿ ಇಂದ್ರ ಮತ್ತು ಇತರ ದೇವತೆಗಳಿಂದ ರಾಕ್ಷಸರಿಗೆ ತೆರಿಗೆ ಬರುವಂತೆ ಮಾಡ್ತಾನೆ. ಅದರಂತೆಯೇ ನಾಗರು, ಗಂಧರ್ವರು, ರಾಕ್ಷಸರು, ಯಕ್ಷರು ಮತ್ತೆ ಭಗವಾನ್ ಕುಬೇರನ ವಂಶದವರನ್ನ ಕೂಡ ಸೋಲಿಸಿ ಅಂಧಕನು 3 ಲೋಕಗಳನ್ನ ಹಲವು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಹೀಗೆ ಆಳ್ವಿಕೆ ಮಾಡ್ತಿರ್ಬೇಕಾದ್ರೆ ಒಂದೊಮ್ಮೆ ಅಂಧಕನು ಮಂದಾರ ಪರ್ವತಕ್ಕೆ ಹೋಗಿ ಅಲ್ಲಿ ವಾಸ ಮಾಡಲು ಮನಸ್ಸು ಮಾಡ್ತಾನೆ. ಯಾಕೆಂದ್ರೆ ಆ ಮಂದಾರ ಪರ್ವತವು ತುಂಬಾ ಸುಂದರವಾಗಿರುತ್ತೆ. ಹೀಗೆ ಅಂಧಕ ಮತ್ತು ಅವನ 3 ಸೇನಾಪತಿಗಳು ಮಂದಾರ ಪರ್ವತವನ್ನ ಅನ್ವೇಷಣೆ ಮಾಡ್ತಿರ್ಬೇಕಾದ್ರೆ ಒಂದು ಗುಹೆ ಒಳಗೆ ಧ್ಯಾನ ಮಾಡುವಂತ ಒಬ್ಬ ತಪಸ್ವಿಯನ್ನ ನೋಡ್ತಾರೆ. ಆ ತಪಸ್ವಿ ಹುಲಿಯ ಚರ್ಮ, ತಲೆಬುರುಡೆಯ ಮಾಲೆ, ಹಣೆಯ ಮೇಲೆ ಅರ್ಧಚಂದ್ರ, ಹಾಗೆ ಕೂದಲು ಜಡೆಯಿಂದ ಕೂಡಿದ ತಪಸ್ವಿ ಬಳಿ ಒಬ್ಬಳು ಸುಂದರ ಮಹಿಳೆ ಇದ್ಲು. ಆ ಸುಂದರ ಮಹಿಳೆ 3 ಲೋಕಗಳಲ್ಲಿ ಎಲ್ಲಾ ಮಹಿಳೆಯರಿಗಿಂತ ಅತಿ ಹೆಚ್ಚು ಸುಂದರಿಯಾಗಿರ್ತಾಳೆ. ಇದರಿಂದ ಆ ಸೇನಾಪತಿಗಳು ಇವಳೇ ನಮ್ಮ ಅಂಧಕನಿಗೆ ಸರಿಯಾದ ಪತ್ನಿ ಎಂದು ತೀರ್ಮಾನ ಮಾಡಿ ಅಂಧಕನಿಗೆ ತಾವು ನೋಡಿದ್ದನ್ನ ಬಂದು ಹೇಳ್ತಾರೆ. ಆಗ ಅಂಧಕಾಸುರ ಆ ಸೇನಾಪತಿಗಳು ಹೇಳಿದ್ದನ್ನ ಕೇಳಿ ಆಸೆ ಪಟ್ಟು ಸೇನಾಪತಿಗಳಿಗೆ ನೀವು ಈಗಲೇ ಹೋಗಿ ಆ ಮಹಿಳೆಯನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಅನಂತರ ಸೇನಾಪತಿಗಳು ತಪಸ್ವಿ ಬಳಿ ಹೋಗಿ, ನೀನು ಕೇವಲ ತಪಸ್ವಿ, ನೀನು ಈ ಸುಂದರ ಮಹಿಳೆಗೆ ಅರ್ಹನಲ್ಲ. ಆದ್ರೆ ನಮ್ಮ ಯಜಮಾನ 3 ಲೋಕಕ್ಕೂ ಅಧಿಪತಿ, ಅಪಾರ ಶ್ರೀಮಂತ, ಅದು ಕೂಡ ಬ್ರಹ್ಮನ ವರದಿಂದಾಗಿ ಅತಿ ಸುಂದರನೂ ಕೂಡ ಆಗಿದ್ದಾನೆ. ಅದರಿಂದ ನೀನು ಈ ಸುಂದರ ಮಹಿಳೆಯನ್ನ ನಮ್ಗೆ ಕೊಡು ಅಂತ ಸೇನಾಪತಿಗಳು ಕೇಳ್ತಾರೆ. ಅದಕ್ಕೆ ಶಿವನು ನಿಮ್ಮ ಯಜಮಾನನಿಗೆ ಹೇಳಿ ಈ ಮಹಿಳೆಯನ್ನ ಕರೆದುಕೊಂಡು ಹೋಗಲು ಅಂತ ಹೇಳ್ತಾನೆ. ಹಾಗೆ ಇಲ್ಲಿಯವರೆಗೂ ಅವರು ತಪಸ್ವಿ ಅಂದ್ಕೊಂಡದ್ದು ಬೇರೆ ಯಾರೂ ಅಲ್ಲ, ಅದು ಸ್ವತಃ ಶಿವನೇ ಮತ್ತೆ ಆ ಸುಂದರ ಮಹಿಳೆ ಪಾರ್ವತಿ ದೇವಿಯೇ ಆಗಿರ್ತಾರೆ. ಹಾಗೆ ಇದನ್ನ ಕೇಳಿದ ತಕ್ಷಣ ಅಂಧಕಾಸುರ ಪಾರ್ವತಿಯನ್ನ ಕರೆದುಕೊಂಡು ಹೋಗಲು ಶಿವನ ಬಳಿ ಹೋಗ್ತಿರ್ಬೇಕಾದ್ರೆ ಕಾವಲಿಗೆ ಇದ್ದ ನಂದಿ ಅಂಧಕಾಸುರನೊಂದಿಗೆ ಯುದ್ಧಕ್ಕೆ ನಿಂತು ಅಂಧಕ ಸೇರಿದಂತೆ ಅವನ ಪೂರ್ತಿ ಸೈನ್ಯವನ್ನ ಸುಲಭವಾಗಿ ಸೋಲಿಸ್ತಾನೆ. ಆದ್ರೆ ಅನಂತರ ಮತ್ತೆ ಅಂಧಕ ಹಿಂತಿರುಗಿ ಬಂದು ನಂದಿಯೊಂದಿಗೆ ಯುದ್ಧ ಮಾಡೋಕೆ ಶುರು ಮಾಡ್ತಾನೆ. ಸುಮಾರು ವರ್ಷಗಳ ಕಾಲ ಯುದ್ಧ ನಡೆಯುತ್ತೆ. ಬ್ರಹ್ಮ, ವಿಷ್ಣು, ಇಂದ್ರ ಮತ್ತೆ ಇತರ ದೇವತೆಗಳು ಕೂಡ ಈ ರಾಕ್ಷಸರೊಂದಿಗೆ ಹೋರಾಡೋಕೆ ಸಹಾಯಕ್ಕೆ ಬರ್ತಾರೆ. ಆಗ ರಾಕ್ಷಸ ಸೈನ್ಯದ ವಿಗಾಸ ಎಂಬ ಬಲಿಷ್ಠ ಯೋಧ ತನ್ನ ಬಾಯಿಯ ಮೂಲಕ ಎಲ್ಲ ದೇವತೆಗಳನ್ನ ನುಂಗ್ಬಿಡ್ತಾನೆ. ಇದನ್ನ ಕೇಳಿದ ಶಿವ ತನ್ನ ಗೂಳಿಯ ಮೇಲೆ ಕೂತು ಯುದ್ಧಕ್ಕೆ ಬಂದ ಭಗವಾನ್ ಪರಮೇಶ್ವರ ವಿಗಾಸನನ್ನ ಕೊಂದು ದೇವತೆಗಳನ್ನ ಆ ರಾಕ್ಷಸನ ಹೊಟ್ಟೆಯಿಂದ ರಕ್ಷಣೆ ಮಾಡ್ತಾರೆ. ಹೀಗೆ ಶಿವನು ಒಂದ್ ಕಡೆಯಿಂದ ರಾಕ್ಷಸರನ್ನ ಸಂಹರಿಸಿ ಬಂದಂತೆಲ್ಲ ಆ ಸತ್ತ ರಾಕ್ಷಸರನ್ನ ಅಸುರ ಗುರು ಶುಕ್ರಾಚಾರ್ಯ ಮತ್ತೆ ಬದುಕಿಸುತ್ತಾ ಹೋಗ್ತಾ ಇರ್ತಾನೆ. ಅದೇಗೆ ಅಂದ್ರೆ ಈ ಶುಕ್ರಾಚಾರ್ಯರಿಗೆ ಸತ್ತ ಜೀವಿಗಳನ್ನ ಬದುಕಿಸುವ ಕಲೆ ತಿಳಿದಿರುತ್ತೆ. ಇದನ್ನರಿತ ಶಿವನ ಸಾಚರರು ಆ ಶುಕ್ರಾಚಾರ್ಯರನ್ನ ಸೆರೆ ಹಿಡಿದು ಶಿವನ ಬಳಿಗೆ ಕರೆತರ್ತಾರೆ. ಆಗ ಶಿವನು ತನ್ನ ಬಾಯಿಯ ಮೂಲಕ ತಕ್ಷಣ ಶುಕ್ರಾಚಾರ್ಯರನ್ನ ನುಂಗ್ಬಿಡ್ತಾನೆ. ಇದೊಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಅಂಧಕ ರಣರಂಗದಲ್ಲಿ ಹೋರಾಡ್ತಾ ಇರ್ತಾನೆ. ಆಗ ಭಗವಾನ್ ವಿಷ್ಣುವು ತನ್ನ ಗದೆಯ ಮೂಲಕ ಅಂಧಕನಿಗೆ ಪ್ರಹಾರ ಮಾಡ್ತಾರೆ. ಆಗ ಅದು ಅಂಧಕನಿಗೆ ಯಾವುದೇ ಹಾನಿಯನ್ನ ಕೂಡ ಮಾಡೋದಿಲ್ಲ. ಅದೇ ರೀತಿ ಇಂದ್ರನು ಕೂಡ ತನ್ನ ಬಾಣಗಳನ್ನ ಅಂಧಕನಿಗೆ ಬಿಡ್ತಾನೆ. ಅದರಲ್ಲಿ ಕೆಲವು ಬಾಣಗಳು ಅಂಧಕನ ದೇಹವನ್ನ ಚುಚ್ಚಿದ್ವು. ನಂತರ ಅಂಧಕನ ದೇಹದಿಂದ ರಕ್ತದ ಹನಿಗಳು ನೆಲಕ್ಕೆ ಬಿದ್ದಾಗ್ಲೆಲ್ಲ ಕೂಡ ಅವನಂತೆ ಕಾಣುವ ಅಸುರ ಜನ್ಮ ತಾಳ್ತಿದ್ದ. ಹೀಗೆ ಸಾವಿರಾರು ಅಂಧಕರಿಂದ ಯುದ್ಧ ಭೂಮಿ ತುಂಬಿ ತುಳುಕುತ್ತೆ. ನಂತರ ಇದನ್ನರಿತ ಪರಮೇಶ್ವರನು ತನ್ನ ದೇಹದಿಂದ ಮಹೇಶ್ವರಿ ಎಂಬ ದೇವತೆಯನ್ನ ಸೃಷ್ಟಿ ಮಾಡ್ತಾನೆ. ನಂತರ ಈ ಮಹೇಶ್ವರಿ ಬ್ರಹ್ಮನ ಅಂಶದಿಂದ ಬ್ರಾಹ್ಮಿಣಿ, ವಿಷ್ಣುವಿನ ಅಂಶದಿಂದ ವೈಷ್ಣವಿ, ಇಂದ್ರನ ಅಂಶದಿಂದ ಇಂದ್ರಾಣಿ, ಕುಮಾರ ಕಾರ್ತಿಕೇಯನ ಅಂಶದಿಂದ ಕುಮಾರಿ, ಮತ್ತೆ ಭಗವಾನ್ ವರಾಹ ಅಂಶದಿಂದ ವರಾಹಿ, ಯಮನ ಅಂಶದಿಂದ ಚಾಮುಂಡ ಮಾತೃಕ ಎಂಬ 7 ಸಪ್ತ ಮಾತೃಕೆಯರ ಸೃಷ್ಟಿಯಾಗುತ್ತೆ. ಅದರ ನಂತರ ಅಂಧಕನ ರಕ್ತ ನೆಲಕ್ಕೆ ಬೀಳುವ ಮೊದಲು ಕುಡಿಯುವ ಕೆಲಸವನ್ನ ಈ ಸಪ್ತ ಮಾತ್ರಿಕಾ ದೇವತೆಗಳಿಗೆ ಶಿವನು ಹೇಳ್ತಾನೆ. ಅದರಂತೆ ಆ ದೇವತೆಗಳು ಒಂದು ಹನಿ ರಕ್ತವನ್ನು ಬಿಡದೆ ಕುಡಿಯುವ ಕೆಲಸವನ್ನ ಮಾಡ್ತಾರೆ. ಕೊನೆಗೆ ಶಿವನು ಈ ಸಪ್ತ ಮಾತ್ರಿಕೆಯರ ಸಹಾಯದಿಂದ ರಾಕ್ಷಸ ಅಂಧಕಾಸುರನನ್ನ ತನ್ನ ತ್ರಿಶೂಲದಿಂದ ಬಡಿದು ಅವನನ್ನ ಸಂಹಾರ ಮಾಡ್ತಾನೆ. ಹೀಗೆ ಈ ಯುದ್ಧ ಮುಗಿದ ನಂತರ ಅಸುರ ಗುರು ಶುಕ್ರಾಚಾರ್ಯರು ಶಿವನನ್ನ ಪ್ರಾರ್ಥಿಸಿ ಶಿವನ ಹೊಟ್ಟೆಯಿಂದ ಬಿಡುಗಡೆ ಆಗ್ತಾರೆ. ವೀಕ್ಷಕರೇ, ಹೀಗೆ ಅಂಧಕಾಸುರ ತನ್ನ ತಾಯಿಯನ್ನ ಆಸೆ ಪಟ್ಟು ತನ್ನ ಕೊನೆಯುಸಿರೆಳಿತಾನೆ.
ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೊನೆಯವರೆಗೂ ವಿಡಿಯೋ ನೋಡಿರೋ ಎಲ್ಲರೂ ಕೂಡ ಒಂದು ಹೈಪ್ ಮಾಡೋ ಮೂಲಕ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಕಾಯ್ತಾ ಇರಿ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.